ಪೇಪರ್ ಬಟ್ಟೆ ಹರ್ಕೊಂಡು ಬಿದ್ದರೂ ಒದ್ದಾಡಿದ್ರು ನಾ ರಾಜೀನಾಮೆ ಕೊಡಲ್ಲ ಏನು ಮಾಡ್ತಾನೆ ಸದ್ಯಕ್ಕೆ ನಮ್ಮ ಬಟ್ಟೆ ಹರಿದೋಗಕ್ಕೆ ಮುಂಚೆ ಅವ್ರ ಬಟ್ಟೆ ಹರಿದೋಗ್ಬಿಟ್ಟತ್ತು, ಅದನ್ನ ನೋಡ್ಕೊಳ ಕೇಳಿ ಅವ್ರಿಗೆ. ಸರ್, ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಅವರು ಗುತ್ತಿಗೆದಾರ ಅಲ್ಲ ಅಂತ ಇವತ್ತು ಹೇಳಿದ್ರು. ಈ ಗುತ್ತಿಗೆದಾರ ಸಂಘನೇ ನಮ್ಮ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಒಂದೊಂದು ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವರು. ನಮ್ಮನ್ನ 40% ಅಂದರು. ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾನೇ ನೋಡಿದೆ, ಕೆಂಪಣ್ಣ ತೀರೋದ್ರಲ್ಲ ದಿವಂಗತ, ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು. ಮಾರನೇ ದಿನ ಬಂದ್ಬಿಟ್ಟು ಇಲ್ಲ ನಾನು ಹೇಳೇ ಇಲ್ಲ ಅಂದರು. ಏನು ಮಾಡೋದು, ರಾಜಕೀಯ ಒತ್ತಡದಲ್ಲಿ ಈ ಥರದ್ದೆಲ್ಲ ನಡಿಬೋದು. ಸದ್ಯಕ್ಕೆ ನಮ್ಮ ಬಟ್ಟೆ ಹರಿದೋಗಕ್ಕೆ ಮುಂಚೆ ಅವ್ರ ಬಟ್ಟೆ ಹರಿದೋಗ್ಬಿಟ್ಟತ್ತು, ಅದನ್ನ ನೋಡ್ಕೊಳ ಕೇಳಿ ಅವ್ರಿಗೆ. ಈ ಗುತ್ತಿಗೆದಾರ ಸಂಘನೇ ನಮ್ಮ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಒಂದೊಂದು ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವರು. ನಮ್ಮನ್ನ 40% ಅಂದರು. ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾನೇ ನೋಡಿದೆ, ಕೆಂಪಣ್ಣ ತೀರೋದ್ರಲ್ಲ ದಿವಂಗತ, ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು. ಮಾರನೇ ದಿನ ಬಂದ್ಬಿಟ್ಟು ಇಲ್ಲ ನಾನು ಹೇಳೇ ಇಲ್ಲ ಅಂದರು. ಏನು ಮಾಡೋದು, ರಾಜಕೀಯ ಒತ್ತಡದಲ್ಲಿ ಈ ಥರದ್ದೆಲ್ಲ ನಡಿಬೋದು. ಸದ್ಯಕ್ಕೆ ನಮ್ಮ ಬಟ್ಟೆ ಹರಿದೋಗಕ್ಕೆ ಮುಂಚೆ ಅವ್ರ ಬಟ್ಟೆ ಹರಿದೋಗ್ಬಿಟ್ಟತ್ತು, ಅದನ್ನ ನೋಡ್ಕೊಳ ಕೇಳಿ ಅವ್ರಿಗೆ. ಈ ಗುತ್ತಿಗೆದಾರ ಸಂಘನೇ ನಮ್ಮ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಒಂದೊಂದು ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವರು. ನಮ್ಮನ್ನ 40% ಅಂದರು. ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾನೇ ನೋಡಿದೆ, ಕೆಂಪಣ್ಣ ತೀರೋದ್ರಲ್ಲ ದಿವಂಗತ, ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು. ಮಾರನೇ ದಿನ ಬಂದ್ಬಿಟ್ಟು ಇಲ್ಲ ನಾನು ಹೇಳೇ ಇಲ್ಲ ಅಂದರು. ಏನು ಮಾಡೋದು, ರಾಜಕೀಯ ಒತ್ತಡದಲ್ಲಿ ಈ ಥರದ್ದೆಲ್ಲ ನಡಿಬೋದು.